ಕೃಷಿ ಇಲಾಖೆಯು 945 ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಇರುವ ಹುದ್ದೆಗಳು ಅಗ್ರಿಕಲ್ಚರಲ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವ ಕ್ವಾಲಿಫಿಕೇಶನ್ ಏನಂದರೆ ಕ್ಯಾಂಡಿಡೇಟು BSc ಅಥವಾ BTech ಕಂಪ್ಲೀಟ್ ಆಗಿರಬೇಕು. ಫುಡ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಬಯೋಟೆಕ್ನಾಲಜಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಅಪ್ಲೈ ಮಾಡಲು ಕ್ಯಾಂಡಿಡೇಟ್ಗೆ ಮಿನಿಮಮ್ ಏಜ್ ಬಂದು 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದು 38 ವರ್ಷ ಕಂಪ್ಲೀಟ್ ಆಗಿರಬೇಕು. ಅಗ್ರಿಕಲ್ಚರಲ್ ಆಫೀಸರ್ಗೆ ಸಿಗುವಂಥ ಸ್ಯಾಲ್ರಿ 43,100 ರೂಪಾಯಿಂದ 83,900 ರೂಪಾಯಿವರೆಗೂ ಫಿಕ್ಸ್ ಆಗಿದೆ. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಕೊಡುವಂಥ ಸ್ಯಾಲ್ರಿ 40,900ರಿಂದ 78,200 ರೂಪಾಯಿ ಆಗಿರುತ್ತೆ. ಪ್ರೋಸೆಸ್ ಬಂದು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ ಮತ್ತು ಸೆಕೆಂಡ್ ಒನ್ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ನೀವು ಪಾಸ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಪ್ರೋಸೆಸ್ ಮೇಲೆ ನಿಮ್ಮನ್ನ ಜಾಬ್ಗೆ ಸೆಲೆಕ್ಷನ್ ಮಾಡ್ತಾರೆ. ಈಗ ಅಪ್ಲೈ ಮಾಡಲು ಸ್ಟಾರ್ಟ್ ಡೇಟ್ ಬಂದು ಅಕ್ಟೋಬರ್ 7 ಆಗಿರುತ್ತೆ. ಲಾಸ್ಟ್ ಡೇಟ್ ಬಂದು ನವಂಬರ್ 7, 2024 ಆಗಿರುತ್ತೆ. ಅಪ್ಲೈ ಮಾಡಬೇಕು ಅಂದರೆ KPSC ಅವರು ಹೊಸ ಅಪ್ಲಿಕೇಶನ್ ವೆಬ್ಸೈಟ್ನ ಡೆವಲಪ್ ಮಾಡಿದ್ದಾರೆ. ನೀವು ಹೊಸ ಅಪ್ಲಿಕೇಶನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೊಸ ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೀವು ಚೆಕ್ ಮಾಡಿ. ಅದೇ ರೀತಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಬೇಕು ಅಂದರೆ ಜಾಬ್ಸ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.